ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಕೊಪ್ಪಳ ಜಿಲ್ಲಾ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಚ್.ಎಂ. ಸಿದ್ದರಾಮಯ್ಯ ಸ್ವಾಮಿ ಇವರಿಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯಪಾಲರಿಂದ ಉತ್ತಮ ಸೇವಾ ಕಾರ್ಯಕ್ಕಾಗಿ ಪ್ರಶಸ್ತಿ ಪುರಸ್ಕಾರ ಪಡೆದುಕೊಂಡಿದ್ದು, ಅವರ ಅಭಿಮಾನಿ ಬಳಗದಲ್ಲಿ ಸಂಭ್ರಮ ಮನೆ ಮಾಡಿದ ಹಿನ್ನೆಲೆಯಲ್ಲಿ ಇವರ ಮೇಲಿರುವ ಅಭಿಮಾನಕ್ಕಾಗಿ ರಾಜಕೀಯ ಮುಖಂಡರುಗಳು ಎಚ್.ಎಂ. ಸಿದ್ದರಾಮಯ್ಯ ಸ್ವಾಮಿ ಅವರ ಮನೆಗೆ ಆಗಮಿಸಿ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪಡೆದಿದ್ದಕ್ಕೆ ಸನ್ಮಾನಿಸಿ ಗೌರವಿಸಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು. ನಮ್ಮ ವಿಶೇಷವಾದಂಥ ಒಂದು ಸಂತೋಷ. ನಮ್ಮವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುವ ಜೊತೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ತಮ್ಮದೇ ಆದಂಥ ಜಿಲ್ಲಾದಲ್ಲಿ ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ಇವತ್ತು ರಾಜ್ಯ ಪ್ರಶಸ್ತಿಯನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಂದ ಪಡೆದುಕೊಂಡಿದ್ದು ನಮಗೆಲ್ಲರಿಗೂ ದೊಡ್ಡ ಸಂತೋಷವನ್ನು ತಂದಿದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ತನ್ನದೇ ಆದಂಥ ಸೇವೆಯನ್ನು ಸಲ್ಲಿಸುವಂಥ ಮಹತ್ ಕಾರ್ಯವನ್ನು ಮಾಡ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣೀಕರ್ತರು ಜಿಲ್ಲೆಯಲ್ಲಿ ಅಂದರೆ ನಮ್ಮ ಮಾನ್ಯ ಎಚ್.ಎಂ. ಸಿದ್ದರಾಮಯ್ಯ ಸ್ವಾಮಿಯವರು ಅನ್ನುವಂಥ ಮಾತನ್ನು ಅವರು ಇವತ್ತು ಮಾನ್ಯ ನಮ್ಮ ರಾಜ್ಯಪಾಲರಿಂದ ಗೌರವಾನ್ವಿತ ರಾಜ್ಯಪಾಲರಿಂದ ಪ್ರಶಸ್ತಿ ದೊರಕಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷ ಅನ್ನುವಂಥ ಮಾತನ್ನು ಹೇಳಿ ಪೂಜ್ಯ ನಮ್ಮ ಎಚ್.ಎಂ. ಸಿದ್ದರಾಮಯ್ಯ ಸ್ವಾಮಿಯವರಿಗೆ ವಿಶೇಷವಾದಂಥ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಪಕ್ಷದ ಹಿರಿಯ ಮುಖಂಡರು, ವಿಧಾನ ಪರಿಷತ್ ಸದಸ್ಯರಂಥ ನಮೋಶಿ ಅವರು, ಅದೇ ರೀತಿ ನಮ್ಮ ಮಾಜಿ ಸಂಸತ್ ಸದಸ್ಯರಂಥ ಶಿವರಾಮೇಗೌಡರು, ಹಾಗೆ ನಮ್ಮ ಜನಪ್ರಿಯ ಮಾಜಿ ಶಾಸಕರಂಥ ಪರಣಮಳ್ಳಿ ಅವರ ನೇತೃತ್ವದಲ್ಲಿ, ನಮ್ಮ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಡಿ.ಕೆ. ಆಗೋಲಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಸೇವಾ ಪುರಸ್ಕಾರವನ್ನು ರಾಜ್ಯಪಾಲರಿಂದ ಪಡೆದಂಥ ನಮ್ಮ ಹಿರಿಯ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಮಾರ್ಗದರ್ಶಕರು ಮತ್ತು ಮಾಜಿ ಮಂಡಲ ಅಧ್ಯಕ್ಷರಂಥ ಸಿದ್ದರಾಮಸ್ವಾಮಿ ಅವರಿಗೆ ಇವತ್ತು ನಾವು ಪಕ್ಷದ ವತಿಯಿಂದ ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ನಮಗೂ ಸಹ ಇವತ್ತು ಗಂಗಾವತಿ ಕ್ಷೇತ್ರಕ್ಕೆ ಹಾಗೂ ನಮಗೂ ಸಹ ಇವತ್ತು ಸನ್ಮಾನ್ಯ ಹಿರಿಯ ಸಿದ್ದರಾಮಸ್ವಾಮಿ ಅವರಿಗೆ ದೊರಕಿದಂಥ ಪ್ರಶಸ್ತಿ ನಮಗೂ ಸಹ ಪ್ರೇರಣೆ ನೀಡಿದೆ. ಮುಂಬರುವ ದಿನಮಾನಗಳಲ್ಲಿ ಅವರು ಸಹ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಕೆಲಸವನ್ನು ಮಾಡಲಿ. ಹಾಗೆ ಮತ್ತೊಂದು ವಿಷಯ ತಮ್ಮಲ್ಲಿ ಗಮನಕ್ಕೆ ನಾನು ತರುವುದೇನೆಂದರೆ, ಈಗಾಗಲೇ ಶಿಕ್ಷಕರ ವಿಧಾನ ಪರಿಷತ್ ಕ್ಷೇತ್ರದಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ಇವತ್ತು ಮತದಾರ ಪಟ್ಟಿಯಲ್ಲಿ ಶಿಕ್ಷಕರು ತಮ್ಮ ಮತವನ್ನು ಸೇರಿಸಬೇಕಾದ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಆ ನಿಟ್ಟಿನಲ್ಲಿ ಸಹ ನಮ್ಮ ಪಕ್ಷದ ಮುಖಂಡರು ವಿಧಾನ ಪರಿಷತ್ ನಮೋಶಿ ಅವರು, ಅದೇ ರೀತಿ ನಮ್ಮ ಮಾಜಿ ಸಂಸತ್ ಸದಸ್ಯ ಶಿವರಾಮೇಗೌಡರು ಹಾಗೂ ನಮ್ಮ ಜನಪ್ರಿಯ ಮಾಜಿ ಶಾಸಕರ ಪರಣಮಳ್ಳಿ ಅವರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರಾದ ಡಿ.ಕೆ. ಆಗೋಲಿ ಅವರು, ಹಾಗೆ ಇವತ್ತೇನು ಕ್ಷೇತ್ರದ ಒಂದು ಸಂಚಾಲಕಾಗಿ ನಮ್ಮನ್ನು ನೇಮಕ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಪಕ್ಷದ ವತಿಯಿಂದ ಕೇಳಿಕೊಳ್ಳೋದಿಷ್ಟೇ, ಇವತ್ತು ಸಂಸ್ಥೆಯ ಒಂದು ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷ ಸಿದ್ದರಾಮಸ್ವಾಮಿ ಅವರು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ಎಲ್ಲ ಶಿಕ್ಷಕರಿಗೆ ಹಾಗೂ ಉಳಿದ ಶಿಕ್ಷಕರಿಗೆ ನೋಂದಣಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈಶಾನ್ಯ ಶಿಕ್ಷಕರ ಒಂದು ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಮತದಾರ ಪಟ್ಟಿಯಲ್ಲಿ ಅವರು ಸಹ ಕೆಲಸ ಮಾಡಬೇಕಂತೇಳಿ ನಿಟ್ಟಿನಲ್ಲಿ ಕೇಳ್ಕೊಳ್ತಾರೆ. ನಮ್ಮೆಲ್ಲರ ಹಿತಚಿಂತಕರು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿಯವರು ರಾಜ್ಯದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವತಿಯಿಂದ ಏನು ಮೊನ್ನೆ ತಾನೇ ಒಂದು ಗೌರವಪೂರ್ಣವಾಗಿರ್ತಕ್ಕಂಥ ಏನು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಕೈಕ ವ್ಯಕ್ತಿ ಅಂತಕ್ಕಂಥದ್ದು ಹೇಳಲೇಬೇಕಾಗಿರ್ತದೆ. ಯಾಕಂದರೆ ನಾವೆಲ್ಲರೂ ಆ ಸ್ಕೌಟ್ಸ್ ಗೈಡ್ನಲ್ಲಿ ಪದಾಧಿಕಾರಿಗಳಾಗಿದ್ದರೂ ಕೂಡ ಕೇವಲ ಮುಟ್ಟಿ ಓಡಿ ಬಂದುಬಿಟ್ಟಿದ್ದೀವಿ ಹೊರತು ನಿರಂತರವಾಗಿ ಅದಕ್ಕೆ ಶ್ರಮಿಸಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದರ ಸಿದ್ದರಾಮಯ್ಯ ಸ್ವಾಮಿ ಅವರು ಅಂತ ಮಾತನ್ನು ಹೇಳಲೇಬೇಕಾಗತ್ತೆ. ಯಾಕಂದರೆ ನಾವು ಅವ್ರು ಕೇಳಿದಾಗೆಲ್ಲ ಅನುದಾನ ಹಾಕ್ಕೊಂತ ಬಂದೀವಿ ಹೊರತು ಅವರಂತೆ ನಿರಂತರವಾಗಿ ತಾವು ಏನನ್ನು ಛಲ ಬಿಡದ ವಿಕ್ರಮಾದಿತ್ಯನಂತೆ ಏನು ಬೆನ್ನತ್ತಿ ಪ್ರಯತ್ನವನ್ನು ಮಾಡಿದ್ದಾರೆ, ಇವತ್ತು ಅವರಿಗೆ ಯಶಸ್ಸು ತಂದು ಕೊಡ್ತಕ್ಕಂಥ ಕೆಲಸ ಆಗಿದೆ. ಕೇವಲ ಇವತ್ತು ಆ ಸ್ಕೌಟ್ಸ್ ಗೈಡ್ಸ್ ಎಲ್ಲ ಮಂಡಲ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಪಕ್ಷದ ಪದಾಧಿಕಾರಿಗಳಾಗಿ ಇವತ್ತು ಸಾಕಷ್ಟು ಯಶಸ್ವಿ ಕೆಲಸಗಳನ್ನು ಮಾಡಿ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಕೊಂಡು ಇವತ್ತು ಅಭಿವೃದ್ಧಿಯನ್ನು ಈ ಭಾಗದಲ್ಲಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವ ಮೂಲಕ ಅತಿ ಹೆಚ್ಚಿನ ಅಭಿವೃದ್ಧಿ ಪರವಾದ ಚಿಂತನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ ಸ್ವಾಮಿಯವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅಂಥವರಿಗೆ ರಾಜ್ಯ ಸರ್ಕಾರದಿಂದ ಗವರ್ನರ್ ವತಿಯಿಂದ ಏನು ಕೊಟ್ಟಿರ್ತಕ್ಕಂಥ ಸ್ಕೌಟ್ಸ್ ಗೈಡ್ನ ಒಂದು ಪ್ರಶಸ್ತಿ ನಮ್ಮೆಲ್ಲರಿಗೂ ಸಂದ ಗೌರವ ಅಂತಕ್ಕಂಥದ್ದು ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ.
ಸ್ವಾಮಿಯವರಿಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಏನು ಗುರುತಿಸಿದಾರ, ಅವರಿಗೇನು ಪ್ರಶಸ್ತಿಯನ್ನು ಕೊಟ್ಟಿದ್ದಾರ, ಆ ಪ್ರಶಸ್ತಿಗೆ ಕಾರಣೀಭೂತರಾದಂಥ ನಮ್ಮ ಗುರುಗಳಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಗಂಗಾವತಿ ಕಡೆಯಿಂದ ಶಿವರಾಮೇಗೌಡರ ಸಮ್ಮುಖದಲ್ಲಿ ನಮ್ಮ ಹಿಂದಿನ ಸಂಸದರು, ನಮ್ಮ ಹಿಂದಿನ ಶಾಸಕರಾದಂಥ ಪರನ್ನ ಮುನ್ನಳ್ಳಿಯವರು ಕೂಡ ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿ ಅವರಿಗೊಂದು ಸನ್ಮಾನ ಮಾಡಬೇಕಂತನ್ನುವಂಥ ನಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಇವತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತಂದ್ರೆ ನಮ್ಗೆ ಭಾಳ ಅಭಿಮಾನ. ಇವತ್ತು ಹಿಂದೆ ಕೊಂಡಜಿ ಬಸಪ್ಪ ಅವರು ಕಟ್ಟಿದಂಥ ಒಂದು ಸಂಸ್ಥೆಯ ನಮ್ಮ ಭಾಗದಲ್ಲಿ ರಾಜ್ಪಾಲರು ಅದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಾರೆ. ಮತ್ತು ಅದೇ ರೀತಿಯಾಗಿ ಇವತ್ತು ಸಿಂಧ್ಯಾ ಅವರು ಅದಕ್ಕೆ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಆ ಸಂಸ್ಥೆ ಒಂದೇ ಮಾತಲ್ಲಿ ಹೇಳಬೇಕಂತಂದ್ರೆ ಶಾಲೆಗಳಲ್ಲಿ ಎಲ್ಲೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದ್ದಿದ್ದು ಶಿಸ್ತನ್ನು ತಂದು ಕೊಡುವಂಥ ಒಂದು ಸಂಘಟನೆ ಮತ್ತು ಅನೇಕ ತತ್ವಗಳನ್ನು ಪಾಲನೆ ಮಾಡಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಸಾಕಷ್ಟು ಕೊಡುಗೆಯನ್ನು ಮಾನ್ಯ ಸಿದ್ದರಾಮಯ್ಯ ಸ್ವಾಮಿಯವರು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಗುರುತಿಸಿದಾದರೆ ಈ ಸಂದರ್ಭದಲ್ಲಿ ಪಕ್ಷದ ಎಲ್ಲ ನಮ್ಮ ಮುಖಂಡರ ವತಿಯಿಂದ ನಾವು ಅಭಿನಂದನೆಗಳನ್ನು ಹೇಳುತ್ತಾ, ಹಿರಿಯರು, ನಮ್ಮ ನೇತಾರರು, ವಿಶೇಷವಾಗಿ ನಮ್ಮ ಆನೆಗೊಂದಿ ಜಿಲ್ಲಾ ಪಂಚಾಯತಿಗೆ 2 ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗುವ ಮೂಲಕ ತಮ್ಮದೇ ಆದಂಥ ಒಂದು ಜನಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಸ್ವಾಮಿಯವರು ಇವತ್ತು ಭಾರತೀಯ ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ತಮ್ಮದೇ ಆದ ಸೇವೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಮಾಡುತ್ತಾ ಚಲದಂಕ ಮಲ್ಲನಂತೆ ತನ್ನ ಕಾರ್ಯವನ್ನು ತಾನು ಮಾಡುತ್ತಾ ಬಂದು ಇವತ್ತು ಭಾಳ ರಾಜ್ಯಪಾಲರ ಒಂದು ಪ್ರಶಸ್ತಿಗೆ ಒಂದು ಭಾಜೀನರಾಗಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಗಂಗಾವತಿಗೆ ಡಬಲ್ ಧಮಾಕ ಅಂತ ನಾನು ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಕೂಡ ಅತ್ಯಂತ ಸಂತೋಷದ ಕ್ಷಣ ಇದು. ಯಾಕಂದರೆ ಇವತ್ತು ಕೇವಲ ದೀಪಾವಳಿಗೆ ನಾವು ಒಂದು ಪಟಾಕಿ ಹಾರಿಸ್ತೀವಿ, ಅದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು, ವಿಶೇಷವಾಗಿ ರಾಜ್ಯಪಾಲರಿಂದ ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ತಂದಿರತಕ್ಕಂಥದ್ದು. ಸನ್ಮಾನಿತರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮುಂದೆಯೂ ಕೂಡ ಭಗವಂತ ಅವರಿಗೆ ಇಂಥ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ನಿರಂತರವಾಗಿ ನೀಡಲಿ. ಮತ್ತು ಇವೆಲ್ಲವೂ ಕೂಡ ಅವರ ಸಾಧನೆಗೆ ಸಿಕ್ಕಿರ್ತಕ್ಕಂಥ ಒಂದು ಫಲ ಮಾತ್ರ ಅಷ್ಟೇ, ಆದರೆ ಅವರು ಯಾವತ್ತೂ ಕೂಡ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೆ ಮಾದರಿಯಾಗಿ ಇದೇ ರೀತಿಯಲ್ಲಿ ಅವರು ಕೆಲಸಗಳನ್ನು ಮಾಡಲಿ ಮತ್ತು ಅವರಿಗೆ ದೇವರು ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಎಲ್ಲವನ್ನೂ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ರಾಜ್ಯಪಾಲ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ನಮಸ್ಕಾರ. ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಮಾರ್ಗದರ್ಶಕರಾದ ಎಚ್.ಎಂ. ಸಿದ್ದರಾಮಯ್ಯ ಸ್ವಾಮಿ ಅವರಿಗೆ ಇವತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ಆ ಒಂದು ಸಂಸ್ಥೆಯಲ್ಲಿ ಅವರು ಸೇವೆ ಸಲ್ಲಿಸಿರ್ತಕ್ಕಂಥದ್ದನ್ನು ಗುರುತಿಸಿ ಇವತ್ತು ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ರ ಗೌಲಿ ಅವರು ಸನ್ಮಾನಿಸಿರ್ತಕ್ಕಂಥದ್ದು ಅತ್ಯಂತ ಏನಪ್ಪ ಅಂದರೆ ಸಂತೋಷವನ್ನು ಉಂಟು ಮಾಡಿದೆ. ಯಾಕಂದರೆ ಅವರು ನಾವು ಸುಮಾರು ವರ್ಷದಿಂದ ಏನಪ್ಪ ರಾಜಕೀಯ ಜೀವನದಲ್ಲಿ 25 ವರ್ಷದಿಂದ ಒಟ್ಟೊಟ್ಟಿಯಾಗಿ ಏನಪ್ಪ ಬಂದಿರತಕ್ಕಂಥವ್ರು 2 ಸಾರಿ ಏನಪ್ಪ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿ, ಜೊತೆಗೆ ಇವತ್ತೇನಪ್ಪ ಅಂತಂದರೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆದ ಒಂದು ಹೆಜ್ಜೆ ಗುರುತನ್ನು ಏನಪ್ಪ ಅಂದರೆ ಇವತ್ತು ಹೆಜ್ಜೆ ಇಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿಯವರಿಗೆ ಇವತ್ತೇನು ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಕೇವಲ ಗಂಗಾವತಿ ಅಷ್ಟೇ ಅಲ್ಲ, ಇಡೀ ಕೊಪ್ಪಳ ಜಿಲ್ಲೆಯ ಜನರ ಪರವಾಗಿ ಮತ್ತು ನನ್ನ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರು ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಸ್ವೀಕಾರ ಮಾಡಿದ್ದು ಇಡೀ ಗಂಗಾವತಿ ಅಷ್ಟೇ ಅಲ್ಲ, ಕೊಪ್ಪಳ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಹೆಮ್ಮೆ ಅಂತ ಭಾವಿಸ್ತೀವಿ ನಾವು. ಉತ್ತರ ಕರ್ನಾಟಕ ಏಕೈಕ ವ್ಯಕ್ತಿಯಾಗಿ ಇವತ್ತು ಅಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಿದ್ದು ನಮ್ಮ ಅತ್ಯಂತ ಹೆಮ್ಮೆ ವಿಷಯ. ಯಾಕಂದರೆ ಸಿದ್ದರಾಮಯ್ಯ ಸ್ವಾಮಿ ಅವತ್ತು ಪಾರ್ಟಿ ಬಗ್ಗೆ ಒಂದು ಪದ್ಧತಿ ಇದೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ 2010 ಸೋತ ಮೇಲೆ ಸಹಿತ ಪಾರ್ಟಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಪಾರ್ಟಿಯನ್ನು ಕಟ್ಟಿದ್ರು. ಅದೇ ರೀತಿಯಾಗಿ ಪಾರ್ಟಿ ಸೇವೆ ಜೊತೆ ಸಮಾಜ ಸೇವೆ ಸಹಿತ ಮಾಡಿದರು. ಹಾಗಾಗಿ ಸ್ಕೌಟ್ಸ್ ಗೈಡ್ಸ್ ಬಗ್ಗೆ ಮಾನ್ಯ ಶ್ರೀರಾಮಗೌಡರು ಹೇಳಿದರು, ನಿರಂತರವಾಗಿ ಅವರು ಪರಿಶ್ರಮ ಪಟ್ಟಿದ್ದರಿಂದ ಈ ಪ್ರಶಸ್ತಿ ಅವರು ಹುಡುಕಲು ಬಂದಿದ್ದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇನ್ನೂ ಅನೇಕ ಪ್ರಶ್ನೆಗಳು ಭಾಜನರಾಗಲಿ, ನಮ್ಮ ಗಂಗಾವತಿ ಹೆಮ್ಮೆ ಇನ್ನೂ ಎತ್ತರಕ್ಕೆ ಹೋಗಲಿ ಅಂತೇಳಿ ಆಶಿಸಿ ಅವರಿಗೂ ಕುಟುಂಬ ಒಳ್ಳೆದಾಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಸಿದ್ದರಾಮಯ್ಯ ಸ್ವಾಮೀಜಿಯವರಿಗೆ ಪ್ರಶಸ್ತಿ ಬಂದಿರುವುದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೊದಲ ಬಾರಿ ಸಿಕ್ಕಿರ್ತಕ್ಕಂಥದ್ದು ಇನ್ನೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಕಾರ್ಯನಿರ್ವಹಿಸುವುದು ಯಾವುದೇ ನಿಸ್ವಾರ್ಥ ಮನೋಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಸೇವೆ ಇದು.
ಆ ಸೇವೆಗೆ ಸಂದ ಗೌರವ ಇದಾಗಿರೋದ್ರಿಂದ ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಂದು ಸಾರಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀರಂಗದೇವರಾಯನವರ ಆತ್ಮೀಯ ಪಟ್ಟದ ಶಿಷ್ಯರು ಹಾಗೂ 2 ಸಲ ಜಡ್ಪಿ ಕ್ಷೇತ್ರಕ್ಕೆ ಸದಸ್ಯರಾಗಿ ಕಾಂಗ್ರೆಸ್ನಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಕುರಿಸಿಕೊಂಡು ತಮ್ಮದೇ ಆದ ಒಂದು ಛಾಯವನ್ನು ಭಾಗದಲ್ಲಿ ಮೂಡಿಸಿ ಜನರಿಗೆ ಅತಿ ಸಮೀಪದ ವ್ಯಕ್ತಿಯಾಗಿ ಒಂದು ರಾಜಕೀಯ ರಂಗದಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ನಾವು ಬಹುಶಃ ಇದನ್ನು ನಮಗೆ ಆಗಲಿ ಅವ್ರಿಗಾಗಲಿ ನಮ್ಮ ಗುರುಗಳ ಮಮ್ಮಿ ಸಾರ್ ಅಂತಂದು ವೃತ್ತಿ ಸಾರು ಅವರು ಮತ್ತು ಬಸಲಿಂಗಯ್ಯ ಅವರು ಇವರು ಸಹಿತ ಏನಪ್ಪ ಅಂದರೆ ನಮಗೆಲ್ಲ ಪ್ರೇರಕರು. ಆ ಮಾರ್ಗದಲ್ಲಿ ಮುಂದೆ ನಡ್ಕೊಂಡು ಬಂದು ಅದರ ಆಗು ಹೋಗುಗಳನ್ನು ಎಲ್ಲ ಜವಾಬ್ದಾರಿಯನ್ನು ನಮ್ಮ ತಾಲೂಕಿನಲ್ಲಿ ಸಿದ್ದರಾಮಯ್ಯ ಸ್ವಾಮಿಗಳು ವಹಿಸಿಕೊಂಡು ಸ್ವತಃ ಅನೇಕ ಕ್ಯಾಂಪಸ್ಗಳನ್ನು ಮಾಡಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿಂಡಿಯವರನ್ನು ಸಹಿತ ಗಂಗಾವತಿ ಕರೆಸಿ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಒಂದು ಸಲ ನಮ್ಮ ಭಾಗದಿಂದ ಒಂದು ದಾಸೋಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಕ್ಕಿಗಳ ವ್ಯವಸ್ಥೆ ಸ್ವಾಮಿಗಳು ಸ್ವತಃ ತಾವೇ ಅಡ್ಡಾಡಿ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ ಕಾರ್ಯಕ್ರಮಕ್ಕೆ ಮಾಡಿಸಿಕೊಂಡಿದ್ದು ನಮಗೆ ನೆನಪಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ದುಡಿದ ಫಲವಾಗಿ ಇವತ್ತು ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿರುವುದಕ್ಕೆ ನಾವು ತುಂಬ ಹೃದಯದಿಂದ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿಯವರು ನಮಗೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಕರು. ನಾನು 6ನೇ ಕ್ಲಾಸ್ನಲ್ಲಿ ಇರುವ ಸಂದರ್ಭದಲ್ಲಿ ಹೊಸಪಟ್ಟಣದಲ್ಲಿ ಒಂದು ದೊಡ್ಡ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಾರ್ಯಕ್ರಮ ನಡೆದಿತ್ತು ಸುಮಾರು 35 ವರ್ಷಗಳ ಹಿಂದೆ. ಅಂದು ಅವತ್ತು ನಾನು ಗುರುಗಳ ಹತ್ತಿರದಿಂದ ನೋಡ್ತಕ್ಕಂಥ, ಯಾಕಂದರೆ ಆ ದಿನ ನಾನು ಸ್ಕೌಟ್ ಆ್ಯಂಡ್ ಗೈಡ್ಸ್ಗೆ ಲೀಡರ್ ಆಗಿರ್ತಕ್ಕಂಥದ್ದು. ಇಂಥ ಸಿದ್ದರಾಮಯ್ಯ ಸ್ವಾಮಿಯವರ ಒಂದು ಪರಿಶ್ರಮ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇವತ್ತು ರಾಜ್ಯಪಾಲರ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂದರೆ ಅದರ ಹಿಂದೆ ಭಾಳಷ್ಟು ಶ್ರಮ ಇರ್ತದೆ. ಆ ಶ್ರಮಕ್ಕೆ ಇವತ್ತು ಅವರಿಗೆ ಪ್ರತಿಫಲ ಸಿಕ್ಕಿದೆ. ಗುರುಗಳು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಶಸ್ತಿಗೆ ಪಡೀಲಿ, ನಮಗೆಲ್ಲರ ಅವರ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಹೇಳಿ ಅವರಿಗೆ ನಾನು ಶುಭಾಶಯ. ಮತ್ತು ದುರ್ಗಾದೇವಿಯ ಪಾದಾರವಿಂದಗಳಿಗೆ ಪಡಮಟ್ಟು ಇವತ್ತು ನಿಜವಾಗಿಯೂ ಕೂಡ ಜೀವನದಲ್ಲಿ ಸಂತಸವನ್ನು ಹಂಚಿಕೊಳ್ಬೇಕಂತ ಹೇಳಿದ್ರೆ ಇವತ್ತು ಭಾಳಷ್ಟು ಇವತ್ತು ನಮ್ಮ ಭಾಜಪ ಪಕ್ಷದ ವತಿಯಿಂದ ನಮ್ಮ ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ಯಾವತ್ತೂ ಕೂಡ ನಮಗೆ ಹೆಚ್ಚಿನ ಸಹಾಯ ಸಹಕಾರವನ್ನು ನೀಡಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ ಮುನವಳ್ಳಿಯವರೇ ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಶಿವರಾಮಗೌಡರವರೇ ಜೊತೆಗೆ ಕೂಡ ಕನ್ನಡ ರಾಜ್ಯೋತ್ಸವ ಮತ್ತು ಚೆನ್ನಮ್ಮ ಜಯಂತಿಯ ಶುಭವನ್ನು ಕೋರ್ತಾ ಬಂಧುಗಳೇ, ಇವತ್ತು ನಿಜವಾಗಿಯೂ ಕೂಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಯಿಂದ ಹಿಡಿದು ಇವತ್ತು ತಾಲೂಕಾ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಗುರುತಿಸಿ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯಪಾಲರು ಮತ್ತು ನಮ್ಮ ರಾಜ್ಯದ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಪ್ರಧಾನ PGR ಸಿಂಧೆಯವರ ನೇತೃತ್ವದಲ್ಲಿ ನನಗೆ ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕು ರಾಜಭವನದಲ್ಲಿ ನಿಜವಾಗಿಯೂ ಕೂಡ ತಮ್ಮೆಲ್ಲರ ಆಶೀರ್ವಾದದ ಮೇರೆಗೆ ಸಂತಸವನ್ನು ಹಂಚಿಕೊಳ್ತಕ್ಕಂಥ ರಾಜ್ಯಪಾಲರ ಗೌರವ ಪ್ರಶಸ್ತಿ ಸಿಕ್ಕಿದ್ದು ನನಗೇನು ಸಹಕಾರ ನೀಡಿರ್ತಕ್ಕಂಥ ಪೂಜ್ಯನೀಯ ಶಿಕ್ಷಕಿಯರು ಮತ್ತು ಎಲ್ಲ ನನಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, ಶಾಸಕರ ಸಹಕಾರದಿಂದ ಇವತ್ತು ನನಗೆ ಪ್ರಶಸ್ತಿ ಸಿಕ್ಕಿದೆ. ಆ ಪ್ರಶಸ್ತಿ ಅವರಿಗೆ ಸಲ್ಲತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಬಂಧುಗಳೇ, ನೀವೇನು ಕೊಟ್ಟಿರ್ತಕ್ಕಂಥ ಈ ಗೌರವ ಸಮರ್ಪಣೆಗೆ ನಾನು ಯಾವತ್ತೂ ಚಿರಋಣಿ ಸೇವಾಕಾಂಕ್ಷಿ ಅಂತ ಹೇಳ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಗಂಗಾವತಿಯಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಯನ್ನು ಹುಟ್ಟನ್ನು ಹಾಕಲಿಕ್ಕೆ ಆಗಿನ ಸಮಯದಲ್ಲಿ ಡಾಕ್ಟರ್ NV ಪುಂಜ ಅವರಿಂದ ಹಿಡಿದುಕೊಂಡು ಸುಮಾರು ಕೂಡ ಅಧ್ಯಕ್ಷರು ಕೂಡ ಅದರಲ್ಲಿ ಇದ್ದಿದ್ದರು. ಆದರೆ ನಾನು 96-97ರಲ್ಲಿ ಕೂಡ ಅಧ್ಯಕ್ಷನಾಗಿದ್ದಾಗ ಆಗಿನ ಏನು ನಮ್ಮ ರಾಜಕೀಯ ಗುರುವಾಗಿದ್ದಂಥ ಶ್ರೀರಂಗದೇವರಾಯರವರು ಮಾಜಿ ಸಚಿವರು ಅವರನ್ನ ಇವತ್ತು ನೆನಪಿಸ್ಕೊಳ್ಬೇಕಾಗಿದೆ. ಪ್ರಥಮವಾಗಿ ಅವರ ಅನುದಾನ ಮತ್ತು ನನ್ನ ಜಿಲ್ಲಾ ಪಂಚಾಯತಿ ಅನುದಾನ, ತದನಂತರ ನಮ್ಮ ಪರಣ್ಣ ಶಾಸಕರ ಅನುದಾನ ಮತ್ತು ಶಿವರಾಮಗೌಡರ ಅನುದಾನ, ಕರಡಿ ಸಿಂಗಣ್ಣವರ ಅನುದಾನದಲ್ಲಿ ಗಂಗಾವತಿಯಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ
ಏನು ಬಸ್ ನಿಲ್ದಾಣದ ಎದುರಿಗೆ ಕೂಡ ಇವತ್ತು ಕಾರ್ಯಾಲಯವನ್ನು ನಿರ್ಮಿಸಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಆ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ಕೊಂಡಜ್ಜಿ ಷಣ್ಮುಖಪ್ಪ ಅವರು ಬಂದಾಗ, ನೂತನ ಜಿಲ್ಲೆಯ ಡಾಕ್ಟರ್ ನಾಗಲಾಂಬಿಕ ಅವರು ಬಂದಾಗೆ ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮಗೆ ಜಿಲ್ಲೆಗೆ ಏನು ಬೇಕು ಮೂಲಭೂತ ಸೌಕರ್ಯ, ನಾನು ಕೂಡ ಗೈಡ್ಸ್ನಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ ಅಂತ ಹೇಳಿದಾಗ 2001-2ರಲ್ಲಿ 8 ಎಕರೆ ಜಮೀನಿಂದ ಈಗಿರ್ತಕ್ಕಂಥ 63ರ ಹೆದ್ದಾರಿಗೆ 1 ಕಿಲೋಮೀಟರ್ ಅಂತರದಲ್ಲಿ ಇವತ್ತು ಜಮೀನು ನೀಡಿದ್ದಾರೆ. ಅದಕ್ಕೇನು ಇವತ್ತು ಮೂಲಭೂತ ಸೌಕರ್ಯಗಳನ್ನು ನೀಡೋದರಲ್ಲಿ ಸನ್ಮಾನ್ಯ PGR ಸಿಂಧೆ ಅವರು ತನ್ನ ಏನು ಶಿಷ್ಯರಾಗಿರ್ತಕ್ಕಂಥ ರಾಯರೆಡ್ಡಿ ಅವರನ್ನ ಸಂಪರ್ಕಿಸಿ ಸುಮಾರು 5 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ತರಬೇತಿ ಕಟ್ಟಡವನ್ನು ನೀಡಿದ್ದಾರೆ. ಈ ತರಬೇತಿ ಕಟ್ಟಡದಲ್ಲಿ ಕೂಡ ನಮ್ಮ ಬೀದರ್ನಿಂದ ಸೇಳಮ್ಮ ಅವರು ಕೂಡ ಇವತ್ತು ಹಲವಾರು ತರಬೇತಿಗಳನ್ನು ಶಿಕ್ಷಕರಿಗೆ ನೀಡಿದ್ದಾರೆ. ಇವೆಲ್ಲವನ್ನು ಗಮನಿಸಿ ಮತ್ತು ಗಂಗಾವತಿಯಿಂದ ಕೂಡ ಏನಿರ್ತಕ್ಕಂಥ ವರ್ಲ್ಡ್ ಜಾಂಬೂರಿ ಸಾಂಸ್ಕೃತಿಕ ಮೇಳಕ್ಕೆ ಬಿದಿರು ಗಂಗಾವತಿಯಿಂದ ಇರ್ತಕ್ಕಂಥ ಆಗಿನ ಶಾಸಕರು ಪರಣ್ಣ ಮುಳ್ಳೂರು ಇರ್ಬೋದು, ಶಿವರಾಮ್ ಗೌಡರು ಇರ್ಬೋದು, ಮಲ್ಲಿಕಾರ್ಜುನ ನಾಗಪ್ಪರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿಂದ 150 ಕ್ವಿಂಟಲ್ ಅಕ್ಕಿಗಳನ್ನು ಕೂಡ ಕಳಿಸಿದ್ದನ್ನು ಇವತ್ತು ಸರ್ಕಾರ ಗಮನಿಸಿ ಪಕ್ಷಾತೀತವಾಗಿರ್ತಕ್ಕಂಥ ಒಬ್ಬ ಏನು ಗೌರ್ನರ್ ರಾಜ್ಯಪಾಲರು ಈ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ನನಗೆ ಭಾಳ ಸಂತಸ. ಆ ಸಂತಸ ಬಂದಿದ್ದಕ್ಕೆ ಇವತ್ತು ಏನು ಸನ್ಮಾನ ಮಾಡಲಿಕ್ಕೆ ಬಂದಿದ್ರಿ ಅದರಲ್ಲಿ ನಿಮ್ಮೆಲ್ಲರ ಮೇಲ್ಪಂಕ್ತಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರನ್ನು ಕೂಡ ನಾನು ಸ್ಕೌಟ್ ಆ್ಯಂಡ್ ಗೈಡ್ಸ್ ನಮನಗಳನ್ನು ಸಲ್ಲಿಸಿ ಆ ದೇವರು ಆಯುಷ ಆರೋಗ್ಯಗಳನ್ನು ಕೊಳ್ಳಿ, ನಿಮಗೂ ಕೂಡ ರಾಜ್ಯದಲ್ಲಿ ಉತ್ತಮ ಪ್ರಶಸ್ತಿ ಪ್ರಜೆಗಳಾಗಲಿ, ನಿಮಗೂ ಕೂಡ ಭಾಜನ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ಅಭಿನಂದನೆಗಳನ್ನು ಸಲ್ಲಿಸಿ ತಾವು ಸಲ್ಲಿಸಿರ್ತಕ್ಕಂಥ ಹನುಮನಾಡು, ಹನುಮ ಜನಿಸಿದಂಥ ಕಿಷ್ಕಿಂಧದ ಏನು ಭಾವಚಿತ್ರ ಕೊಟ್ಟಿದ್ದೀರಿ, ಆ ಹನುಮ ಯಾವ ರೀತಿಯಾಗಿ ಬೆಳೆದಿದ್ದಾನೆ ಆ ರೀತಿಯಲ್ಲಿ ನಾವು ನೀವು ಬೆಳೆಯೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು 4 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸ್ಕೌಟ್.